ಎಷ್ಟು ಜನ ಮಕ್ಕಳು ಬೇಕಾದ್ರೂ ಮಾಡ್ಬೋದು. ಅವ್ರು ಪ್ಲಾಸ್ಟಿಕ್ ಅರಿಸೋದಿಲ್ಲ, ಬೀಡಿ ಅರಿಸೋದಿಲ್ಲ, ಯಾವ ಕಳ್ತನ ಮಾಡಲಿ, ಸುಲಿಗೆ ಮಾಡಲಿ, ಏನೇ ಮಾಡಲಿ, ಅತ್ಯಾಚಾರ ಮಾಡಲಿ, ಅವ್ರು ಯಾರಿಗೂ ನಿರ್ಬಂಧ ಇಲ್ಲ. ಹಾಗಾಗಿ ಅವ್ರಿಗೆ ಎಷ್ಟು ಜನ ಬೇಕಾದ್ರೂ ಮಕ್ಕಳ ಸಲುವಾಗಿ ಕಾಂಗ್ರೆಸ್ನವ್ರು ಎಷ್ಟು ದಿನ ಈ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ? ಕೇರಳದಲ್ಲಿ ಕಾಂಗ್ರೆಸ್ಸಿನ ಜೊತೆಯಲ್ಲಿ ಮುಸ್ಲಿಮರು ಇಲ್ಲ. ಅವ್ರು 40% ಹೋದ್ರೆ ಸಾಕು, ನಾವು ಸ್ವತಂತ್ರ ಪಾಲ್ಗೆ ಇರ್ತಾರೆ. ಇವತ್ತು ಭಟ್ಕಳದ ನಗರಸಭೆಯ ವ್ಯಾಪ್ತಿಗೆ ಹೋದರೆ ಅವರು ಪ್ರತ್ಯೇಕ ಪಾರ್ಟಿ, ಕಾಂಗ್ರೆಸ್ಸಿನ ಜೊತೆಗೆ ಅವರು ಇಲ್ಲ. ಅವರು ಇಲ್ಲೂ ಅಷ್ಟೇ, ಇವರಿಗೊಂದು 5-10 ವರ್ಷ ಅವಕಾಶವನ್ನು ಕೊಡ್ಬೋದು. ಅವರು ಇಲ್ಲದೆ ನಾವು ಸ್ವತಂತ್ರವಾಗಿ ಎಂದು ಗೆಲುವನ್ನು ಸಾಧಿಸಿದ್ರು. ಅವತ್ತಿಂದ ಅವ್ರದ್ದೇ ಪಾರ್ಟಿ ಅಂತಾರೆ ಬಿಟ್ಟರೆ, ಇವತ್ತು ಜಮ್ಮು ಕಾಶ್ಮೀರಕ್ಕೆ ಹೋದರೂ ಅಷ್ಟೇ ಕಾಂಗ್ರೆಸ್ಸಿನ ಶಕ್ತಿಗಳಲ್ಲ. ಆ ತಿದ್ದುಪಡಿಯ ವಿಚಾರ ಅದು ಕೊನೆಗೆ ಪಾರ್ಲಿಮೆಂಟ್ನಲ್ಲಿ ಆಗಬೇಕಾಗುತ್ತೆ. ಅವ್ರು 3 ಸೀಟನ್ನು ಗೆಲ್ಲಕ್ಕಾಗದೆ ಇದ್ದಂಥ ಯೋಗ್ಯತೆ ಇದ್ದಂಥ ಪಾರ್ಟಿ ಅದು ಬೇರೆ. ಆದರೆ ನಾವು ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ಏನಾಗಿತ್ತು, ಅವತ್ತು ತುಳಿತಕ್ಕೊಳಗಾದಂಥ ಸಮುದಾಯಗಳನ್ನು ಮೇಲ್ ತರಬೇಕು ಅನ್ನುವಂಥ ಕಾರಣಕ್ಕೆ 10 ವರ್ಷಗಳಲ್ಲಿ ಅವ್ರನ್ನ ಮೇಲ್ ತರಬೇಕು ಅನ್ನೋಂಥ ಗುರಿಯನ್ನು ಇಟ್ಟುಕೊಂಡು 10 ವರ್ಷದ ಅವಧಿಗೆ ಕೆಲಸ ಮಾಡಿದ್ವಿ. ಆ ನಂತರ ಬಂದಂಥ ಎಲ್ಲ ಸರ್ಕಾರಗಳು ಅವ್ರನ್ನ ಮೇಲ್ ತರಲಿಕ್ಕೆ ವಿಫಲವಾದಂಥ ಮತ್ತು 19 ವರ್ಷದಂತೆ ವಿತರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬಂಧುಗಳೇ, ಇವತ್ತಿಗೂ ಸಹ ಈ ದೇಶದಲ್ಲಿ ಬಾಂಬ್ ಹಾಕುವಂಥ ಸಂಸ್ಕೃತಿ ಇರಬಹುದು. ಎಲ್ಲಿ ಗಲಾಟೆ ನಡೆಯುತ್ತೋ ಅಲ್ಲೆಲ್ಲ ಅವರೇ ಇರೋದು. ಅದು ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ದರೋಡೆ ಇರ್ಬೋದು, ಯಾವ ಪ್ರಕರಣಕ್ಕೆ ಹೋದರೂ ಅವರೇ ಆಗ್ತಾ ಇದ್ದಾರೆ. ಇನ್ನು ಸರ್ಕಾರದಲ್ಲಿ ಸಂವಿಧಾನ ಬದಲಾವಣೆ ಮಾಡಿ ಅವ್ರಿಗೆ ಮೀಸಲಾತಿನೂ ಕೊಟ್ಟುಬಿಟ್ರೆ ಒಂದು 10-15 ವರ್ಷದಲ್ಲಿ ಇದು ಒಂದು ಪಾಕಿಸ್ತಾನನೋ ಬಾಂಗ್ಲಾ ಆಗೋದ್ರಲ್ಲಿ ಏನೂ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಪ್ರತಿ ರಾಷ್ಟ್ರದಲ್ಲಿ ಬಹುಸಂಖ್ಯಾತರಿಗೆ ಏನು ಬೇಕೋ ಅಂಥ ಕಾನೂನುಗಳನ್ನು ರಚನೆ ಮಾಡಿ ಅವರು ಪರವಾಗಿ ಸರ್ಕಾರ ನಿಲ್ಲಿಸುವಂಥ ಟ್ರಂಪ್ ಇದ್ದಾರೆ. ಅಮೇರಿಕದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಉಳಿದಂಥವ್ರನ್ನೆಲ್ಲ ಹೊರಗಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ರೋಹಿಂಗಾ ಮುಸ್ಲಿಮ್ರು ಅವ್ರೇನು ಬಂದಿದ್ದು ಉಳ್ಕೊಂಡಾರೋ ಅವ್ರನ್ನ ಹೊರಗೆ ಹಾಕೊಂಡು ನಮ್ಮ ಕೋರ್ಟೇ ಅವಕಾಶ ಕೊಡೋದು. ಅವರು ಬರ್ಮಾದಿಂದ ಬಂದಾರೋ, ಬಾಂಗ್ಲಾದಿಂದ ಬಂದಾರೋ ಅವರೆಲ್ಲ ಹೊರಗೆ ಹಾಕಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ರು. ನಮ್ಮ ಸಿದ್ದಾಪುರದಾಗ ಎಷ್ಟು ಜನ ಹೊರಗಡೆ ಅವ್ರಿದ್ದಾರೆ ಗೊತ್ತಿಲ್ಲ. ಅವರನ್ನು ಹೊರಗಾಕುವಂಥ ವ್ಯವಸ್ಥೆಗೆ ನಮ್ಮ ಏನು ನ್ಯಾಯವಾದಿಗಳು ನ್ಯಾಯಾಲಯಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಪಾಕಿಸ್ತಾನನೋ ಬಾಂಗ್ಲಾ ಆಗುವಂಥ ಸ್ಥಿತಿಯನ್ನು ನಿರ್ಮಾಣ ಕಾಂಗ್ರೆಸ್ ಅಧಿಕಾರದಲ್ಲಿ ಮಾಡುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಅವ್ರಿಗೆ ಎಲ್ಲಿ ಹೆಚ್ಚಿಗೆ ಹೋಗುವ ಅಲ್ಲಿ ನಮಗೆ ಕೊಡಬೇಕು ಅನ್ನೋಂಥ ಅಧಿಕಾರಗಳು ಬರಬೇಕು ಅನ್ನೋಂಥ ಬೇಸತ್ತು ಅವರು ಮಾಡ್ತಾ ಇದ್ದಾರೆ. ಇವತ್ತು ಬದಲಾದಂಥ ಸನ್ನಿವೇಶದಲ್ಲಿ ಬಾಂಗ್ಲಾದಲ್ಲಿ ಒಂದು ಕಾಯ್ದೆಯನ್ನು ಮಾಡ್ತಾ ಇದ್ದಾರೆ. ವಿಚಾರ ಇದ್ದಿದ್ದಿಲ್ಲ. ಅವ್ರ ಸಂವಿಧಾನವನ್ನು ಓಡಾಡೋದು ಅವರಿಗೆ ಘನತೆ ತರುವಂಥದ್ದಲ್ಲ. ಅವರು ಆ ರೀತಿ ಭಾವನೆ ಇದ್ದರೆ ತಕ್ಷಣ D.K. ಶಿವಕುಮಾರ್ ಅವ್ರನ್ನ ಅವರು ರಾಜ್ಯಾಧ್ಯಕ್ಷ ಸ್ಥಾನ ಸಮೇತಗೂ ಅವ್ರನ್ನ ಇಳಿಸಬೇಕು ಅನ್ನುವಂಥ ವಿನಂತಿಯನ್ನು ಅವರ ರಾಷ್ಟ್ರೀಯ ನಾಯಕರಿಗೆ ಮಾಡ್ತಾರೆ. ಕಾರಣ ಇವರು ಮೊದಲಿನಿಂದಲೂ ಸಮೇತವಾಗಿಯೂ ಸಂವಿಧಾನ ಅಂತಂದರೆ ಕಾಂಗ್ರೆಸ್ನವರು ಹೇಳಿ ಮಾಡಿಸಿರೋ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೀತಿಯಲ್ಲೇ ಮಾತಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರುವಂಥ ದ್ರೋಹವನ್ನು ಹುಡುಕಿಂದ ತಾವೆಲ್ಲರೂ ನೆಟ್ಟಲ್ಲಿ ಹುಡುಕಿದ್ರೆ ಸಿಗುತ್ತೆ. ಅದನ್ನು ತಾವೆಲ್ಲರೂ ಓದಿ ನೋಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದೇ ಕಾಂಗ್ರೆಸ್ ಪಕ್ಷ ಅವರಿಗೆ ಮಾಡಬಾರದ ಅನ್ಯಾಯವನ್ನೆಲ್ಲ ಮಾಡಿದೆ. ಅವರು ಚುನಾವಣೆಯಲ್ಲಿ ನಿಂತಿರುವಂಥ ಸಂದರ್ಭದಲ್ಲಿ ಅವರ ನಾಯಕರೇ ಅವರನ್ನು ಸೋಲಿಸಿರುವಂಥದ್ದು. ಅವ್ರ ವಿರುದ್ಧ ಬೇರೆಲ್ಲ ಗೆಲ್ಲಿಸಿ ಬರಬಾರ್ದು. ಒಳಗೆಲ್ಲ ಹಾಕಿರೋಣ ಹೇಗೆಲ್ಲ ಹಾಕಿದ್ನಲ್ಲ